ಪ್ರೇಮ ಪರಾಗ ಸುಮಕರ ನವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಕರ ನವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುದರ್ಶಿದ ನವರಾಗಲಿ ನವಸಿರಿ ಸುದರ್ಶಿದ ನವರಾಗಲಿ
ಮಹಾದೇವ, ಪ್ರಿಯೆ, ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ಪ್ರಿಯೆ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುಗರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಕುಲ ಪುರೋಹಿತರಾದ ಧೂಮ್ಯರನ್ನು ಸಂಧಿಗೆ ಕಳುಹಿಸಿದನು. ಆದರೆ ಮದೋನ್ಮತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಆದ ಕಾರಣ ಯುದ್ಧವು ಒದಗಿ ಬಂದಿದೆ. ಪ್ರಿಯೆ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು. ಪ್ರಿಯೆ, ಗೋಪಿಕಾಗ್ನಿಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕಿ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಆನಂದ ಭೋಗದ ಹಗಲು ಕನಸು ಕಾಣುವುದು ನೀವೆಂದು ಸಾಧ್ಯವಿಲ್ಲ. ಪ್ರಿಯೆ, ನಾನು ಲೋಕ ಸೇವೆ ಹರಕೆ ಹೊತ್ತಾಗಲಿ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತೆ ಮಾಡುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಮುಖಿಯಾದರೆ ಹೇಗೋ? ಪ್ರಿಯೆ, ಯುದ್ಧದ ಸಮಾಚಾರವನ್ನು ಕೇಳಿ ಪ್ರಿಯಹೃದಯವು ನರ್ತಿಸುವುದು ಸಹಜ. ಏನು? ಯಾವ ಮೂಲೆಯಲ್ಲಿ ಆ ಪ್ರಿಯೆ, ಯುದ್ಧವೇನೋ ಬಂದು ಒದಗಿದೆ. ಆದರೆ ಆ ಯುದ್ಧದಲ್ಲಿ ಈ ಯುದ್ಧದಲ್ಲಿ ಆಯುಧವನ್ನು ಧರಿಸಿ ಪ್ರತಿಜ್ಞೆ ಮಾಡಿದ ರುಕ್ಮಿಣಿ. ವಿಡಿಯೋ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡುವಂತ ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಾನೇ ರುಕ್ಮಿಣಿ, ಪರಿಹಾಸ್ಯವಲ್ಲ. ಗೋಪಿಕಾಗ್ನಿಯಿಂದ ಪರಿವೇಷಿತವಾಗಿ ಮಧುರ ವೇದಗಾನದಿಂದ ವಿಸ್ತೃತ ನಡೆಸುವ ಕೃಷ್ಣ ಲೋಕವನ್ನು ಜನರು ನೋಡಿದರು. ಕಂಸ ಶಿಶುಪಾಲಾದಿ ದಾನಗಳನ್ನು ಶ್ರೀರಾಮನ ಸದನದಿಂದ ಅಟ್ಟಹಾಸಕ್ಕೆ ಜಗತ್ತಿನ. ಆದರೆ ಈ ಯುದ್ಧದಲ್ಲಿ ಯುದ್ಧ ಪ್ರಾರಂಭವಾದಾಗ ಇವೆರಡರಿಂದ ಬೇರೊಬ್ಬ ಕೃಷ್ಣನನ್ನು ನೋಡುತ್ತಾರೆ. ಆದರೆ ಈ ಕುರುಕ್ಷೇತ್ರದ ಪ್ರಳಯದಲ್ಲಿ ನನ್ನ ಕರಗಳಲ್ಲಿ ಚದುರಂಗದ ಆದರೆ ಕ್ಷತ್ರಿಯ ವೀರರನ್ನು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸತ್ಯ ಪ್ರಕಾಶದಿಂದ ಜಗತ್ತನ್ನು ಬೆಳಗಿಸಿ ನೋಡುತ್ತೀನಿ. ಈ ಪುರುಷ ರಕ್ತ ಪ್ರಳಯದಲ್ಲಿ ನನ್ನ ಕರಗಳು ಸ್ವಚ್ಛ ಹಿಮದಂತೆ ನಿರ್ಮಿತವಾಗಿ ಒಳಗೊಂಡರು ನೀನೇ ನೋಡವೇ ಪ್ರಿಯೆ.
ಚಿಂತನೆ ಸ್ವಾಮಿ, ಹಾಗಾದರೆ ನಿಮ್ಮ ಅಪೂರ್ವ ಸಾಧನೆಯ ಉದ್ದೇಶವಾದರೆ ಏನು ಪರಮಾತ್ಮ? ಪ್ರಿಯೆ, ದುಷ್ಟ ಸೃಷ್ಟನೆ ಸೃಷ್ಟಿಯ ರಕ್ಷಣೆ. ಈ ರುಕ್ಮಿಣಿ ಈ ಭಾರತದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಏಕ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡುವುದೇ ನನ್ನ ಮುಖ್ಯ ಉದ್ದೇಶ. ನಿರಂತರ ಸಭೆಗಳನ್ನು ವಾರ್ಷಿಕ